ಹಾಯ್ ಫ್ರೆಂಡ್ಸ್, ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ. ಸಿಂಪಲಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಬಾಣಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೊಂಡಾದ್ಮೇಲೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದೆಲ್ಲ ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಇದು ಹೊಸ ಚಾನಲ್ ಫ್ರೆಂಡ್ಸ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ನ ಟಚ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಹಿಂಗಾಗಿದೆಯಲ್ಲ, ಇದನ್ನು ಒಂದು ಸಪ್ರೇಟ್ ಒಂದು ಇದಕ್ಕೆ ಹಾಕೊಳ್ಳೋಣ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಬರೀ ಮೂರು ಅಷ್ಟೇ. ಇದಾಯಿತು. ಇವಾಗ ಇದಕ್ಕೆ ತುರ್ಬಿರೋ ಕ್ಯಾರೆಟ್ನ ಹಾಕೊಳ್ಳೋಣ. ಅದೇ ತುಪ್ಪಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ನೋಡಿ ಆಗಿದೆ, ಈ ಥರ ಕಲಿಸಿದ್ದೀನಿ. ಸೊ ಇಷ್ಟಾದಮೇಲೆ ಹಾಲನ್ನು ಸೇರಿಸ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಹಾಲನ್ನ ಕಾಯಿಸಿಲ್ಲ, ಹಸಿ ಹಾಲು. ನೀವು ಬೇಕಂದರೆ ಕಾಯಿಸ್ಕೋಬೋದು, ಬಟ್ ಹಸಿ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಂಗೆ ಹಾಕ್ತಿದ್ದೀನಿ. ಹಾಕಿದಾದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಚೆನ್ನಾಗಿ ಹಾಲಲ್ಲಿ ಸ್ವಲ್ಪ ಕಾಯಿಲಿ. ಕ್ಯಾರೆಟ್ ಸ್ವಲ್ಪ ಹಾಲಲ್ಲೇ ಸ್ವಲ್ಪ ಬಾಯ್ಲ್ ಆಗಲಿ. ಸೊ ಇದನ್ನು ಅದು ಫುಲ್ಲು ಹಾಲೆಲ್ಲ ಅಬ್ಸರ್ವ್ ಮಾಡೋ ಗಂಟ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ಹಾಲು ಅನ್ನೋದು ಇಷ್ಟು ಇಲ್ಲ. ಸೊ ಎಲ್ಲ ಇದಾಗ್ಬಿಟ್ಟಿದೆ ನೋಡಿ, ಇಷ್ಟು ಇಲ್ಲ. ಸೊ ಈ ಟೈಮಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಸಾಕು. ಆಮೇಲೆ ನಿಮ್ಮ ಮಕ್ಕಳೇ ಮತ್ತೆ ಕೇಳ್ತಿರ್ತಾರೆ ನಿಮಗೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸಕ್ಕರೆ ಎಲ್ಲ ಅಬ್ಸರ್ವ್ ಮಾಡಬೇಕು ಅಷ್ಟೇ. ಹಾಂ, ಇಷ್ಟಾದಮೇಲೆ ಚೆನ್ನಾಗಿ ಅದು ನೀರು ಬಿಡುತ್ತಲ್ಲ. ಸೊ ಸಕ್ಕರೆ ಅನ್ನೋದು ಸ್ವಲ್ಪ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತೆ. ಸೊ ಅದು ಚೆನ್ನಾಗಿ ಫ್ರೈ ಆಗಲಿ. ಆವಾಗ 2 ನಿಮಿಷ ತಟ್ಟೆ ಮುಚ್ಚಿ ಬಾಯ್ಲ್ ಮಾಡಿಸೋಣ. ಮತ್ತೆ ನೋಡಿ ಫ್ರೆಂಡ್ಸ್, ಆಗೋಯ್ತು ಕ್ಯಾರೆಟ್ ಹಲ್ವಾ. ಇಷ್ಟೇ, ಸೋ ಸಿಂಪಲ್. ಬರೀ ಹಾಲು, ಕ್ಯಾರೆಟ್ ಮತ್ತು ತುಪ್ಪ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇಷ್ಟಿದ್ದರೆ ಸಾಕು. ಮನೆಯಲ್ಲಿ ಮಕ್ಕಳಿಗೆ ಟೇಸ್ಟಾಗಿ ಮಾಡಿಕೊಡ್ಬೋದು. ಮಾಡಿಬಿಟ್ಟು ಅವರು ಖುಷಿ ಪಡ್ತಾರೆ, ನೀವು ಖುಷಿ ಪಡ್ತೀರಾ. ಸೊ ಇವತ್ತೇ ಮಾಡಿ ನಿಮ್ಮ ಮಕ್ಕಳಿಗೆ ಇಡಿ. ಇದು ವೀರಾದ್ಯ ವ್ಲಾಗ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟಚ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಮಿನಿಟ್ಸ್ ಆಯಿತು. ತಟ್ಟೆ ಓಪನ್ ಮಾಡಿದ್ದೀವಿ. ಇಷ್ಟೇ ಲಾಸ್ಟ್ ಫೈನಲ್ ಟಚ್. ನಾವು ಫಸ್ಟಲ್ಲಿ ಮಾಡಿಕೊಂಡು ಅಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಅದನ್ನು ಲಾಸ್ಟಲ್ಲಿ ಫುಲ್ಲು ಹಾಕ್ಬಿಡೋಣ. ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ.